ಹೊರಗಡೆನೂ ಒಂದಷ್ಟು ತಪ್ಪು ಕಲ್ಪನೆ ಇದೆ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ. ಸೊ ಅವರಿಗೆ ಏನು ಹೇಳಕ್ ಬಯಸ್ತೀರಾ? ಆ, ತಪ್ಪು ಕಲ್ಪನೆ ಇನ್ ದ ಸೆನ್ಸ್ ನೀವು ಯಾವುದನ್ನ ಅಡ್ರೆಸ್ ಮಾಡ್ತಿದ್ದೀರಾ? ಓವರ್ ಆಯ್ತು ಇವ್ರದ್ದು ಫ್ರೆಂಡ್ಶಿಪ್ ಗೆಳೆಯ ಗೆಳತಿ ಆ ಥರ ಅಂತ ಮಾತಾಡೋರು ತುಂಬಾ ಜನ ಮಾತಾಡಿದ್ದಾರೆ. ಸೊ ಅವರಿಗೆ ಏನು ಹೇಳ್ತಾರೆ, ಏನು ಸ್ಪಷ್ಟನೆ ಕೊಡ್ತಾರೆ ಗೊತ್ತಾನೆ. ಓಕೆ, ಅಲ್ಲಿ ಇದ್ದಿದ್ದು ಫ್ರೆಂಡ್ಶಿಪ್ ಮಾತ್ರ. ಅಂದರೆ ಓವರ್ ಫ್ರೆಂಡ್ಶಿಪ್ ಗೊತ್ತಿಲ್ಲ. ಫ್ರೆಂಡ್ಶಿಪಿಗೆ ತುಂಬ ವ್ಯಾಲ್ಯೂ ಕೊಟ್ಟಿದ್ದಂತೂ ಹೌದು. ಫ್ರೆಂಡ್ಶಿಪ್ ಆಗಿದೆ, ಅದನ್ನು ಅಲ್ಲಿಂದಲ್ಲೇ ಬಿಟ್ಬಿಡೋದು, ಅದನ್ನು ಅಲ್ಲಿಂದಲ್ಲೇ ಇಗ್ನೋರ್ ಮಾಡೋದು. ಆಟ ಹೌದು, ಆಟಕ್ಕೆ ತರ್ದಿರ ಇರೋ ಹಾಗೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಿಭಾಯಿಸೋ ಪ್ರಯತ್ನ ಮಾಡಿದ್ವಿ. ಅದು ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬ್ರೇಕ್ ಮಾಡೋ ಪ್ರಯತ್ನ ಮಾಡಿದೆ. ಅದು ಮಂಜು ಅವ್ರು ತುಂಬ ಹಚ್ಕೊಂಡಿದ್ದ ಕಾರಣನೋ ಅಥವಾ ಅವರಿಗೆ ಫ್ರೆಂಡ್ಶಿಪ್ ಬಿಡೋ ಉದ್ದೇಶ ಅಥವಾ ಬ್ರೇಕ್ ಮಾಡೋದು ಇಲ್ಲದೆ ಇದ್ದಿದ್ದ ಕಾರಣ ಅವ್ರು ಪ್ರತಿ ಸತಿ ನನ್ನನ್ನು ಮಾತಾಡಿಸ್ದಿರ ಇರೋದಕ್ಕೆ ಆಗ್ತಿರ್ಲಿಲ್ಲ. ಐ ಆಮ್ ನಾಟ್ ದ್ಯಾಟ್ ರೂಡ್, ಐ ಆಮ್ ನೆವರ್ ದ್ಯಾಟ್ ರೂಡ್. ಸೊ ಮತ್ತೆ ಮಾತಾಡಿಸ್ದಾಗ ಮಾತಾಡ್ಬಿಡ್ತಿದ್ದೆ. ಸೊ ಅದೆಲ್ಲ ಒಂದು ಸತಿ ಇವಾಗ ಆಟ ಅಂತ ನೋಡ್ತಿರೋ ಜನರಿಗೆ ಇದು ಯಾಕೆ ಬೇಕಿತ್ತು, ಇವ್ರಿಗೆ ಫ್ರೆಂಡ್ಶಿಪ್ ಬೇಕಿತ್ತಾ ಅಂತ ಅವ್ರಿಗೆ ಪ್ರಶ್ನೆ ಹುಟ್ಟಿದ್ದಿರಬಹುದೇನೋ. ಅದೆಲ್ಲದಕ್ಕೂ ಅಂದರೆ ಫ್ರೆಂಡ್ಶಿಪ್ ಅಲ್ದಿರ ಅದು ಬೇರೆ ಏನೋ ಆಗಿದ್ದಿದ್ರೆ ನಾನು ಇಷ್ಟೊತ್ತಿಗೆ ನಿಜವಾಗ್ಲೂ ಕಟ್ ಮಾಡ್ತಿದ್ದೆ. ನನ್ನ ರಿಯಾಕ್ಷನ್ ಬೇರೆ ಇರ್ತಿತ್ತು. ಅದನ್ನೆಲ್ಲ ಎಂಟರ್ಟೈನೇ ಮಾಡದೇ ಇರೋಳು ನಾ ಹಾಗಿರ್ತೀನಿ ಅನ್ನೋದಾದರೆ ಅಲ್ಲಿರೋ ಎಲ್ಲರ ಜೊತೆ ಹಾಗೆ ಇರಬೇಕಾಗ್ತಿತ್ತು. ಸೊ ಫ್ರೆಂಡ್ಶಿಪ್ ಅದು ಆ್ಯಕ್ಚುಲ್ ತುಂಬ ಜೆನ್ಯೂನ್ ಫ್ರೆಂಡ್ಶಿಪ್ ಇತ್ತು. ಅದನ್ನು ತೀರಾ ಮುರಿದು ಬಿಸಾಡೋ ಅಷ್ಟು ಮನಸ್ಸು ನನಗೆಲ್ಲೂ ಬರಲಿಲ್ಲ. ಅದು ಬಿಕಾಸ್ ಅದು ಜೆನ್ಯೂನ್ ಆಗಿದ್ದರಿಂದ. ಅದು ಆಟಕ್ಕೆ ಅಂತ ಆಗಿದ್ದಿದ್ರೆ ಗೌತಮಿ ಇಷ್ಟೊತ್ತಿಗೆ ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ಲು. ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಆಟಕ್ಕೆ ಅಂತ ಬಳಸ್ಕೊಂಡ್ರು ಅಂತ ಹೇಳ್ಬಿಟ್ಟು, ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡ್ರು ಅಂತ. ಅದು ನಾವೆಲ್ಲೂ ಮಾಡಿಲ್ಲ. ಅದನ್ನು ಈಗ ನಾನು ಐ ಓನ್ಲಿ ಥಿಂಗ್ ದಟ್ ಐ ಕ್ಯಾನ್ ಡೂ ಏನು ಮಾಡ್ಬೋದು ಅಂದರೆ ಕ್ಲಾರಿಟಿ ಕೊಡ್ಬೋದು. ಇಲ್ಲ, ನಾವು ಬಳಸ್ಕೊಂಡಿಲ್ಲ. ಬಳಸ್ಕೊಂಡಿದ್ದಿದ್ರೆ ಮೇ ಬಿ ಇಷ್ಟೊತ್ತಿಗೆ ಇಬ್ಬರು ಅದು ಯಾವಾಗ ಕಟ್ ಮಾಡ್ಬೇಕಂತ ಬರ್ತಿತ್ತು, ಕಟ್ ಮಾಡಿ ಇನ್ನೊಬ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ವಿ ಅನಿಸುತ್ತೆ, ಇನ್ನೊಬ್ರ ಜೊತೆ ಇನ್ನೆಲ್ಲೋ ಕೂತ್ಕೋತಿದ್ವಿ ಅನಿಸುತ್ತೆ. ಅಲ್ಲಿ ಕಟ್ ಮಾಡ್ದಿರೋ ನೋ ಅಂದರೆ ಅದು ಆಟಕ್ಕೆ ಎಫೆಕ್ಟ್ ಆಗ್ತಿದೆ ಅಂತ ಗೊತ್ತಿದ್ದೂ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಕಂಟಿನ್ಯೂ ಆಯಿತು ಅನ್ನೋದಾದರೆ ಅದು ಆಟಕ್ಕೆ ಅಂತ ಅಲ್ಲ. ಅದು ಅವರೇ ಅರ್ಥ ಮಾಡ್ಕೋಬೇಕಾಗಿರೋದು. ಗೆಳತಿ ಮತ್ತು ಗೆಳೆಯ ಮುಂದುವರಿಯುತ್ತಾ? ಸದ್ಯಕ್ಕೆ ಈಗ ಒಳಗೆ ನಾನು ಹೇಳಿರೋ ಹಾಗೆ ಪಾಸ್ ಅಂತೂ ಆಗಿದೆ. ಬಿಕಾಸ್ ಒಂದು ಸರ್ ಹೇಳ್ತಾನೆ ಬರ್ತಿದ್ರು, ನಾನು ಕಟ್ಟೆ ಮಾಡೋದಕ್ಕೆ ರೆಡಿಯಾಗಿದ್ದು ಹೊರಗಡೆ ನೋಡೋಣ ಅಂತ ಹೇಳಿ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾ. ಮತ್ತು ಮಂಜು ಅವ್ರ ಫ್ಯಾಮಿಲಿ ಬಂದಾಗ ಫ್ರೆಂಡ್ಶಿಪ್ ಕಟ್ ಆಗಬೇಕು ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಎಗೇನ್ ಅವರು 1.5 ಗಂಟೆ ಎಪಿಸೋಡ್ ನೋಡಿ ಆ ಡಿಸಿಷನ್ಸ್ ತೊಗೊಂಡಿರ್ತಾರೆ. ಆ್ಯಂಡ್ ಹೊರಗಡೆ ನನಗೆ ಈಗ ಬಂದು ನೋಡ್ತಾ ಇದ್ದೀನಿ ಏನೆಲ್ಲ ನಡೀತಿದೆ ಅಂತ. ಅದನ್ನೆಲ್ಲ ನೋಡಿ ಅವ್ರು ಬಂದು ಹೇಳಿರ್ತಾರೆ. ಅವ್ರಿಗೇನೋ ಬೇಜಾರಿರುತ್ತೆ, ಅವ್ರಿಗಿನ್ನೇನೋ ಇರುತ್ತೆ,